ಸೇರಿರುವಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿ ಪೂರ್ವಕವಾದಂತಹ ನಮಸ್ಕಾರಗಳನ್ನ ಮೊದಲು ನಾನು ಅರ್ಪಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ನಿಮ್ಮ ಊರಿನವರು, ನಿಮ್ಮ ಪಕ್ಕದ ಊರಿನವರೇ ಆದಂತಹ ದೇವರ ಕೊಟ್ಟ ಭಗವಂತ ಮುದ್ದು ರಂಗಪ್ಪನವರು ಬಂದಿದ್ದಾರೆ. ಅವರು ಉಪಸ್ಥಿತಿ ಇಲ್ಲಿರೋದೇನೆ ಈ ವೇದಿಕೆಗೆ ಮಾತ್ರ ಅಲ್ಲ, ಈ ಸುತ್ತಮುತ್ತಲಿನ ಜಾಗಕ್ಕೆಲ್ಲಾನು ಒಂದು ದಿವ್ಯ ಶಕ್ತಿ. ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋಕೆ ನಿಮ್ಮ ಈ ಜನಗಳ ಜೊತೆಗೆ ಇಲ್ಲೆಲ್ಲ ಬಂಧುಗಳೆಲ್ಲ ನನಗೆ ಒಂದು ಆತ್ಮೀಯರಾಗಿರೋದಕ್ಕೆ ಮುಖ್ಯ ಕಾರಣವೇ ನಿಮ್ಮ ಭಗವಂತ ಶ್ರೀ ದೇವರು ಕೊಟ್ಟ ಮುದ್ದುರಂಗಪ್ಪನವರು. ಅವರ ಕಾರಣದಿಂದನೇ ನಾನು ಇವತ್ತಿಗೆ ಬಂದಿದ್ದೀನಿ. ಅವರ ಜಾತ್ರೆಯಲ್ಲಿ ಕೂಡ ದೇವರು ಕೊಟ್ಟಾಗ ಬಂದಿದ್ದೆ ನಾನು. ಅಲ್ಲಿ ದೊಡ್ಡೇರಿ ಅಪ್ಪಾಜಿಯವರು, ಶ್ರೀಕಾಂತ್ ಗುರುಗಳು ಎಲ್ಲರೂ ಬಂದಿದ್ರು. ಅವರುಗಳ ಜೊತೆ ನಾನು ಬಂದಿದ್ದೆ. ದೇವರು ಕೊಟ್ಟ ಗುರು ಅಪ್ಪ ಅವ್ರ ಬಗ್ಗೆ ನಾನು ಒಂದು ವರ್ಷದಿಂದ, ಒಂದು 2 ವರ್ಷಗಳಿಂದ ಕೇಳ್ತಾ ಇದ್ದೆ. ಆವಾಗಲಿಂದ ನನಗೆ ಅವ್ರು ನೋಡ್ಬೇಕು ಅಂತ ತೀವ್ರವಾದಂತ ಒಂದು ಆಸೆ ಇತ್ತು. ಅಂತಹ ವ್ಯಕ್ತಿಗಳು ಸಮಾಜದಲ್ಲಿ ನಮ್ಮ ನಡುವೆ ಸಿಗೋದೇ ಒಂದು ದೊಡ್ಡ ಒಂದು ಭಾಗ್ಯ. ಪವಿತ್ರವಾದ ಜನಗಳು ಅವರು, ಅಂತಹ ವ್ಯಕ್ತಿಗಳು ಪರಮಾತ್ಮವೇ ಆಗಿರ್ತಾರೆ. ಅವರು ಸಾಕ್ಷಾತ್ ಶಂಕರ ರೂಪವೇ, ಶಿವನ ರೂಪವೇ ಅವರು ಮುದ್ದುರಂಗಪ್ಪನವರು. ಶಿವನ ಉಪಾಸಕರು ಅವರು ಇಲ್ಲಿ ಇದ್ದಾರೆ ಅಂತಂದ್ರೆ ಅದೆಲ್ಲ ತುಂಬಾ ದೊಡ್ಡ ಭಾಗ್ಯ. ಅವರು ನೋಡೋಕ್ಕೋಸ್ಕರ ಅಂತಾನೆ ನಾನು ಅವರ ಊರಿಗೆ ನಾನು ಬಂದು ಅವರ ಜಾತ್ರೆಯಲ್ಲಿ ಭಾಗವಹಿಸಿದ್ದೆ. ಬಹಳ ಸಂತೋಷ. ಈ ಕಾರ್ಯಕ್ರಮ ಕೂಡ ನಾನು ಬಂದಿರೋದಕ್ಕೆ ಮುಖ್ಯ ಕಾರಣ ಆಗುತ್ತೆ ಅಂದ್ರೆ ಮುದ್ದುರಂಗಪ್ಪನವರ ದರ್ಶನ ಆಗುತ್ತೆ.